ಸರ್ ಇತ್ತೀಚೆಗೆ ಧೈರ್ಯಶೀಲ ಮಾನೆ ಅಂತಕ್ಕಂಥ ಮಹಾರಾಷ್ಟ್ರ ಸಂಸದರೊಬ್ಬರು ಬೆಳಗಾವಿ ಡಿಸಿ ವಿರುದ್ಧ ಹಕ್ಕುಚ್ಯುತಿಯನ್ನ ಮಂಡನೆ ಮಾಡಿದ್ದಾರೆ ಸರ್. ಈ ವಿಚಾರದಲ್ಲಿ ಒಂದ್ ವೇಳೆ ಡಿಸಿ ವಿರುದ್ಧ ಹಕ್ಕುಚ್ಯುತಿ ಆದ್ರೆ ರಾಜ್ಯದಕ್ಕೊಂದು ರೀತಿ ಕಪ್ಪು ಚುಕ್ಕಿ ಆಗುತ್ತೆ. ಇಲ್ಲ ಅದು ನೋಡ್ಬೇಕು, ಇನ್ನೂ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಅದು ಇನ್ನು ಅವ್ರ ಕಮಿಟಿ ಮುಂದೆ ಹೋಗ್ಬೇಕು, ಚರ್ಚೆ ಆಗಬೇಕು. ಅವರು ವೈಲೇಟ್ ಮಾಡಿದಾರೆ ಕೂಡ ಭಾಳ ಮುಖ್ಯ. ನಮ್ಮ ಪ್ರಕಾರ ಡಿ ಸಿ ಅವರು ಅಂತ ವೈಲೇಟ್ ಏನು ಮಾಡಿಲ್ಲ ಅಂತ ನಮ್ಮ ವ್ಯೂ ಇದೆ, ವಾದ ಇದೆ. ಸೊ ಬರಲಿ, ಅಲ್ಲಿಂದ ಏನೋ ಅವ್ರಿಂದ ಮುಂದೆ ಪ್ರೊಸೀಜರು ನೋಟಿಸ್ ಬಂದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋರು. ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ವಿಚಾರದಲ್ಲಿ. ನೋಡೋಣ, ಅವರು ಎತ್ತಬೇಕು. ನೋಡೋಣ, ನಾವು ಲೀಗಲ್ ಆಗಿ ಫೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲಿ ನೋಟಿಸ್ ಬರಲಿ, ಯಾಕಂದ್ರೆ ಅವ್ರು ಹೇಳಿದಾರೆ ಅಷ್ಟೇ. ನೀವು ಅವ್ರು ಕೊಡ್ಬೇಕು, ಸ್ಪೀಕರ್ ಕೊಡ್ಬೇಕು. ಅವರು ಸ್ಪೀಕರ್ ಕೊಟ್ಟ ಅವ್ರು ಕಮಿಟಿ ಕಳಿಸ್ಬೇಕು. ಕಮಿಟಿಯಿಂದ ಅದು ಇಲ್ಲ, ನೋಡೋಣ ಅದು ಎಷ್ಟು ಮಟ್ಟಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ಅದು ಭಾಳ ಮುಖ್ಯ. ಕೊಟ್ಟಿದ್ರೆ ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಲೀಗಲ್ ಆಗಿ ಹೋರಾಟ ಮಾಡೋಣ. ಸರ್, ಜನವರಿ 21ಕ್ಕೆ ಗಡಿ ವಿವಾದ ಇದೆ, ಸುಪ್ರೀಂ ಕೋರ್ಟ್ ಹಿಯರಿಂಗ್ ಬರ್ತಾ ಇದೆ. ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋ ಸಲುವಾಗಿ ಅನಿಸ್ತಾ ಇದೆ. ಇಲ್ಲ, ಅದು ಯಾರು ನೋಡ್ರಿ, ಆ ಡಾಕ್ಯುಮೆಂಟ್ಸ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅದು ಎಲ್ಲಿ ಹಳೆ ಕತೆ, ಅದು ಕೇಸ್ ಹಾಕಿದ್ದು ಹಳೇದು, ವಿಚಾರ ಕೂಡ ಹಳೇದು. ಇವತ್ತಿನ ಪರಿಸ್ಥಿತಿ ಬೇರೆ, ಆವತ್ತಿನ ಪರಿಸ್ಥಿತಿ ಬೇರೆ. ನಾವು ಇದು ನಿಂತ ಜಾಗ ಕೂಡ ಇದು ಮಹಾರಾಷ್ಟ್ರ ಸೇರ್ಬೇಕು ಬಹುಶಃ. ಇದು ಹಂಗೆ ಮಾರ್ಕ್ ಇತ್ತು. ಅದು ರೈಲ್ವೆ ಸ್ಟೇಷನು, ವಡಗಾಂವ್, ಇದೆಲ್ಲ ಕಾಸ್ಬಾಗೆಲ್ಲ ಮಹಾರಾಷ್ಟ್ರದಲ್ಲಿ ಗುರುತಿಸಲ್ಪಟ್ಟಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಸೊ ಅದನ್ನು ನೋಡ್ಕೊಂಡು ಈಗ ಮಾಡಲಿಕ್ಕಾಗಲ್ಲ. ಉಚ್ಗಾಂವ್ ಅಂತ ಪ್ರದೇಶ ಕೂಡ ಇವತ್ತು ಕರ್ನಾಟಕದಲ್ಲೇ ಉಳಿಯುವಂಥ ಪರಿಸ್ಥಿತಿ ಇದೆ. ಸೊ ಅದು ಹಳೆ 50 ವರ್ಷದಿಂದ ಮಾಡಿದಂಥ ಒಂದು ವರದಿ ಇವತ್ತಿಗೆ ಅದು ಪ್ರಶಸ್ತ ಆಗೋಲ್ಲ ಅಂತ ನಮ್ಮ ಭಾವನೆ. ಸೊ ಸರ್ಕಾರ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಯಾವ ಊರು ಎಲ್ಲಿ ಉಳಿಬೇಕಂತ. പക്ഷേ ಇನ್ನು ಮಾಡೋದು ಭಾಳ ಕಷ್ಟಕರ ಕೆಲಸ. ಆದರೂ ನೋಡೋಣ, ಸುಪ್ರೀಂ ಕೋರ್ಟು ಯಾವ ರೀತಿ ನಿರ್ಧಾರ ಮಾಡ್ತೈತೆ ಅದ್ರ ಬಗ್ಗೆ ನೋಡೋಣ, ಬಂದ್ಮೇಲೆ ನೋಡೋಣ. ಸರ್, ಈಗ ಬೆಳಗಾವಿಯಲ್ಲಿ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೊಲೀಸರು ಮಾತ್ರ ಸರಿಯಾಗಿ ಕೇಸ್ಗಳನ್ನ ಮಾಡ್ಕೊಳ್ತಾ ಇಲ್ಲ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ಪ್ರಿಯಾರಿಟಿ ಕೊಡಬೇಕದು ಅಂತ ಕೊಡಬೇಕು. ಯಾರದೇ ರಾಜಕೀಯ ಒತ್ತಡಕ್ಕೆ ಬರಬಾರ್ದು. ಮತ್ತು ಅದನ್ನ ತಕ್ಷಣ ಕೇಸ್ ರಿಜಿಸ್ಟರ್ ಆಗಬೇಕು. ಸಚಿವರೊಬ್ಬರು ಒತ್ತಡಕ್ಕೆ ಮಾಡಿದ ಒಬ್ಬರನ್ನ ಕೇಸೇ ಹಾಕಿಲ್ಲ ಸರ್. ಒಂದು ಗ್ರಾಮೀಣ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಎಲ್ಲ ದಾಖಲೆಗಳಿದ್ರು ಕೂಡ ಸ್ವತಃ ಗ್ರಾಮಸ್ಥರೇ ಅವ್ರಿಗೆ ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ರು. ಪೋಕ್ಸೋ ಕೇಸಲ್ಲಿ ಠಾಣೆ ಜಮೀನು ಕೊಟ್ಟು ಕಳಿಸಿರುವಂತದ್ದು ಸರ್. ಇಲ್ಲ, ನೋಡೋಣ ಅದ್ರ ಬಗ್ಗೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಸಂಜಯ್ ಪಾಟೀಲ್ ಅವರು ಏನೋ ಆರೋಪ ಮಾಡಿದ್ದಾರೆ. ಕಮಿಷನರ್ ಗಮನಕ್ಕೆ ತರ್ತೀವಿದ್ರೆ ಅದನ್ನ ಆಕ್ಷನ್ ತೊಗೊಳಕ್ಕೆ ಹೇಳ್ತೀವಿ. ಸಚಿವರು ಒತ್ತಡಕ್ಕೆ ಮನಿತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ನೋಡೋಣ, ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಆ ರೀತಿ ಇದ್ರೆ ಕೇಸ್ ರಿಜಿಸ್ಟರ್ ಮಾಡಲೇಬೇಕು. ಪೋಕ್ಸೋ ಕೇಸಲ್ಲಿ ಕೂಡ ಈ ರೀತಿ ಒತ್ತಡಗಳನ್ನ ಹೇರುವಂತದ್ದು ನಡೀತಾ ಇದೆ. ನೋಡೋಣ, ಅದ್ರ ಬಗ್ಗೆ ಕಮಿಷನರ್ಗೆ ಹೇಳ್ತೀನಿ. ಅವ್ರಿಗೆ ಹಂಗಿದ್ರೆ ಅದನ್ನು ಆಕ್ಷನ್ ತೊಗೊಳಕ್ಕೆ ಹೇಳ್ತೀನಿ. ಪೊಲೀಸರು ಆಫ್ಟರ್ ಸೆಷನ್ ಬರ್ಲಿ ಅಂತ ಹೇಳಿ ಅವ್ರಿಗೆ ಒಂದು 25 ದಿನ ಮಾಡಿದ್ದಾರೆ. ಇವತ್ತು ಕೇಸ್ ಕೇಳ್ತಾ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದಕ್ಕೆ ಕಮಿಷನರ್ಗೆ ಹೇಳೋಣ. ಇದು ಯಾವಾಗ ಬಂದಿರೋ, ಅವರು ಯಾಕೆ ಲೇಟ್ ಆಯಿತು, ಯಾರು ವಾಪಸ್ ಕಳಿಸ್ರು, ಎಲ್ಲ ಸಂಬಂಧಪಟ್ಟವನ್ನೇ ಎನ್ಕ್ವೈರಿ ಚರ್ಚೆ ಮಾಡಲಿ. ಬೆಳಗಾವಿ ಗ್ರಾಮೀಣದ್ದು ಬೇರೆ ಇತ್ತು. ನೋಡಿ, ಎರಡು ಕಮಿಷನರ್ ಅಂಡರ್ ಬರ್ತೈತೆ, ಎರಡು ಅವ್ರಿಗೆ ಇನಿಷಿಯೇಟಿವ್ ವಿದಿನ್ 2 months ಅಂತ ಹೇಳಿದ್ದೀನಿ ನಾನು. ಯಾಕಂದ್ರೆ ಟೆಂಡರ್ ಆಗಬೇಕದು. ಟೆಂಡರ್ ಆದಮೇಲೆ ಒಂದು 2 months ಆಗಬೇಕಾಗ್ತದೆ. ಅಂದರೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಾಗೆ ಅಂದ್ರೆ ಕಾಮಗಾರಿ ಪ್ರಾರಂಭ ಮಾಡಿ. ಕಾಮಗಾರಿನೇ ಆಕೈತೆ ಸರ್. ಒಂದು ಸರ್ ಏನಂತ 275 ಏನಿದ್ರಿ, 275 ಇರಬೇಕು ಮೋಸ್ಟ್ಲಿ. ಇಲ್ಲ, ಅದೇ ಪ್ರಕಾರ ಮಾಡಿದ್ವಿ. ಯಾವುದೇ ಲ್ಯಾಂಡ್ ಅಕ್ವಿಷನ್ ಇಲ್ಲ ರೀ, ಯಾರಿಗೆ ಡಿಸ್ಟರ್ಬ್ ಕೂಡ ಆಗೋಲ್ಲ. ಸೊ ಹೀಗಾಗಿ ಕಾಮಗಾರಿಗೆ ಏನು ತೊಂದರೆ ಆಗೋಲ್ಲ. ಜಿಲ್ಲಾ ಲೆವೆಲ್ನಲ್ಲಿ ಇದೊಂದು ಇಷ್ಟು ದೊಡ್ಡದು 2 ಕಿಲೋಮೀಟರ್ ಫ್ಲೈಓವರು ಮಾದರಿ. ಇಲ್ಲ, ಭೂ ಸ್ವಾಧೀನ ಇಲ್ಲ, ನಮ್ದೇನು ಜಾಗ ಇದೆಯಲ್ಲ ಅದರಲ್ಲೇ ಮಾಡ್ತಾ ಇದೀವಿ. ಯಾರ ಮ್ಯಾಗ್ರೆ
ಯಾರ ಬೇಕಂದ್ರೆ ಅದೆಲ್ಲ ನಮ್ದು ನ್ಯಾಷನಲ್ ಹೈವೇ ಅದ ಅಲ್ಲ, ಅದನ್ನ ಆಗಿದ್ದು ನ್ಯಾಷನಲ್ ಹೈವೇದಲ್ಲಿ ಅದು. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಎನ್ಕ್ವೈರಿ ನಡೀತಾ ಇದ್ದಾರೆ. ಅವ್ರು ನ್ಯಾಷನಲ್ ಹೈವೇದವ್ರು ಮಾಡ್ಬೇಕು ಅದು. ಬೊಗಾರಿ ಸರ್ಗೆ ಫಸ್ಟ್ ರೀ, ಅಲ್ಲಿ ಸೆಕೆಂಡ್ ಪೀಸು ಅದನ್ನು ತೊಗೊಳ್ತೀವಿ. ಪೂರ್ತಿ ಥರ್ಡ್ ಗೇಟ್ವರೆಗೆ ಮಾಡೋ ಒಂದು ವಿಚಾರ ಇದೆ. ಫಸ್ಟ್ ಇದನ್ನು ಮುಗಿಸ್ತಾರೆ, ಮುಗಿದ್ಮೇಲೆ ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾಲೋ ಅಪ್ ಆಗಿದೆನಾ ಅಥವಾ ಏನು ಯಾವ ಸ್ಥಿತಿಯಲ್ಲಿ ಇದೆ ಅಂತ ಸದ್ಯಕ್ಕಂತಿ ನೋಡೋಣ. ಬೆಂಗಳೂರಲ್ಲಿ ಚರ್ಚೆ ಮಾಡ್ತೇನೆ, ಬೆಂಗಳೂರಿಗೆ ಹೋಗ್ತೀವಿ. ಅವರು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಬರ್ತದೆ. ಅದು ಕೂಡ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ. ಅದೇ CM ಅವರೇ ಅಂತಿಮ ನಿರ್ಧಾರ ಮಾಡ್ಬೇಕಲ್ಲ. CM ಅವ್ರಿಗೆ ಮತ್ತೆ ಒತ್ತಾಯ ಮಾಡ್ತೀವಿ ಇನ್ನೊಂದ್ಸಾರಿ ಅವ್ರಿಗೆ. ಸಭೆ ಕರೀಲಿಲ್ಲ ಬೆಂಗಳೂರಲ್ಲಿ ಏನಾದ್ರು ಇನ್ನು ಬೆಂಗಳೂರಲ್ಲೇ ಕರಿಬೇಕು. ಬೆಂಗಳೂರಲ್ಲಿ ಸಭೆ ಕರಿಬೇಕು. ಸಭೆ ಅಂತ ಕರಲೇಬೇಕು. ಯಾಕಂದ್ರೆ ಎಲ್ಲ ಶಾಸಕರ ಅಭಿಪ್ರಾಯ ಬೇಕೇ ಬೇಕು. ಒಮ್ಮೆ ಎಲ್ಲ ತಾಲೂಕಿನವರ ನಿಯೋಗಗಳು ಗೊಂದಲಕ್ಕೆ ಸೃಷ್ಟಿ ಆಯ್ತು. ಇದು ಗೊಂದಲಂತಿ ಆಗಿದೆ, ಅದರ ಏನು ಪ್ರಶ್ನೆ ಇಲ್ಲ. ಇನ್ನೊಂದು CM ಅವರು ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ, ಕಾದ್ ನೋಡೋಣ. ಸರ್, ಈಗ ಬೆಳಗಾವಿ ರಿಂಗ್ ರೋಡ್ ಬಗ್ಗೆ ಕೂಡ ಪ್ರಸ್ತಾಪ ಇತ್ತು. ಆಮೇಲೆ ಹಲಗಾಮಚ್ಚೆ ರೋಡ್ ಕೂಡ ಅದು ಇಲ್ಲ, ಅದೇನು ಸಮಸ್ಯೆ ಇಲ್ಲ, ಆಗ್ತಾ ಇದೆ. ಅದು ಏನು ತೊಂದರೆ ಇಲ್ಲ ರೀ, ಆಗ್ತದೆ. ಇನ್ ಟೈಮ್ನಾಗ ಮಾಡ್ತೀವಿ. ರಿಂಗ್ ರೋಡ್ ಇನ್ ಟೈಮ್ನಾಗ ಮಾಡ್ತೀವ್ರಿ. ಅದು ಮೊದ್ಲಿನವ್ರಿಗೆ ಕೆಲಸ ತೊಗೋಬೇಕಾ ರೀಟೆಂಡರ್ ಮಾಡ್ಬೇಕು ಅನ್ನೋದು ನನಗೂ ಬಿದ್ದಿದ್ರು. ಅದು ಯಾಕಂದ್ರೆ ಭಾಳ ಡಿಲೇ ಆಗಿದೆ, ಲೇಟ್ ಆಗಿದೆ, ನಾವು ಮಾಡೋದಿಲ್ಲ ಅಂತ ಅವ್ರು ಮಾಡ್ದೇ ಹೋದ್ರೆ ಹೊಸ ಟೆಂಡರ್ ಮಾಡಿ ಮಾಡ್ಬೇಕು ಅಷ್ಟೇ.